ಕಳೆದ 5 ವರ್ಷಗಳ ಹಿಂದೆ ಬಸವೇಶ್ವರ ಏತ ನೀರಾವರಿ ಯೋಜನೆಗೆ ಗುದ್ದಲಿ ಪೂಜೆ ಮಾಡಿದೆ. ಕಾಗವಾಡ ಹಾಗೂ ಅಥಣಿ ತಾಲೂಕಿನ 22 ಹಳ್ಳಿಗಳಿಗೆ ನೀರು ಇಲ್ಲ, ಇತ್ತ ಕಡೆ ಜಮೀನು ಇಲ್ಲದಂತಾಗಿದೆ. ಕಾಮಗಾರಿ ಕಳಪೆಯಾಗಿದ್ದು ಆಮೆಗತಿಯಲ್ಲಿ ಸಾಗುತ್ತಿದೆ. ಇದರಿಂದ ರೈತರ ಗೋಳು ಕೇಳುವವರು ಯಾರು ಎಂಬ ಪ್ರಶ್ನೆ ಉದ್ಭವವಾಗಿದೆ. ಸಂಬಂಧಿಸಿದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇತ್ತ ಗಮನ ಹರಿಸಿ ರೈತರ ಕಷ್ಟಕ್ಕೆ ಸ್ಪಂದಿಸಬೇಕಾಗಿದೆ. ಮಡ್ಡಿ ಭಾಗದ ಜನರಿಗೆ ಅನುಕೂಲವಾಗಲಿ, ಆ ಗ್ರಾಮಕ್ಕೂ ಸಹ ನೀರಾವರಿ ಆಗಲಿ ಎನ್ನುವ ಉದ್ದೇಶದಿಂದ ಸರ್ಕಾರ ಕಳೆದ 5 ವರ್ಷಗಳ ಹಿಂದೆ ಬಸವೇಶ್ವರ ಏತ ನೀರಾವರಿ ಯೋಜನೆಗೆ ಗುದ್ದಲಿ ಪೂಜೆ ಮಾಡಿದೆ. ಆದರೆ ಈ ಗ್ರಾಮಕ್ಕೆ ನೀರು ಇಲ್ಲ, ಈ ಕಡೆ ಉಳಿಮೆಗೆ ಜಮೀನು ಇಲ್ಲ. ಕಾಮಗಾರಿ ಎಲ್ಲವೂ ಕಳಪೆಯಾಗಿದೆ. ಸ್ಥಳೀಯ ಶಾಸಕರಾದ ಮಹೇಶ್ ಕುಮಟಳ್ಳಿ ಮತ್ತು ಶ್ರೀಮಂತ್ ಪಾಟೀಲ್ ಅವರ ಮತಕ್ಷೇತ್ರಗಳಾದ ಅಥಣಿ ಹಾಗೂ ಕಾಗವಾಡ ತಾಲೂಕಿನ 22 ಗ್ರಾಮದ ಜನರು ಕಳೆದ 5 ವರ್ಷಗಳಿಂದ ಕಷ್ಟದಲ್ಲಿ ಜೀವನ ಸಾಗಿಸುವಂತಾಗಿದೆ. ಸ್ಥಳೀಯ ಶಾಸಕರಿಗೆ ಇಲ್ಲದ ಕಾಳಜಿ ನೀರಾವರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲಿಂದ ಬರಬೇಕು? ಹೌದು, ಬಸವೇಶ್ವರ ಏತ ನೀರಾವರಿ ಯೋಜನೆ ಅಡಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ಹಾಗೂ ಅಥಣಿ ತಾಲೂಕಿನ ಬರಗಾಲದಿಂದ ತತ್ತರಿಸಿರುವ 22 ಗ್ರಾಮಗಳಿಗೆ ಸುಮಾರು 1,200 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ 67,859 ಎಕರೆ ಜಮೀನಿಗೆ ನೀರು ಹರಿಸುವ ಬಸವೇಶ್ವರ ಏತ ನೀರಾವರಿ ಯೋಜನೆ ಕಳೆದ 5 ವರ್ಷಗಳಿಂದ ಕಾಮಗಾರಿ ನಡೆಯುತ್ತಲಿದೆಯೇ ಹೊರತು ಇನ್ನೂವರೆಗೂ ಮುಗಿಯುವ ಹಂತ ತಲುಪಿಲ್ಲ. ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಮತ್ತು ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಅವರ ನಿರ್ಲಕ್ಷ್ಯದಿಂದ ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಾಗಿದೆ. ಜಿಲ್ಲೆಯವರೇ ಆದ ರಮೇಶ್ ಜಾರಕಿಹೊಳಿ ಅವರು ನೀರಾವರಿ ಸಚಿವರಾಗಿದ್ದಾಗ ಆಗಾಗ ಕಾಮಗಾರಿ ಪರಿಶೀಲನೆ ಮಾಡುತ್ತಿದ್ರು. ಆದರೆ ಈಗ ಸದ್ಯ ಗೋವಿಂದ ಕಾರಜೋಳ್ ನೀರಾವರಿ ಸಚಿವರಾದ ಬಳಿಕ ಬಸವೇಶ್ವರ ಏತ ನೀರಾವರಿ ಯೋಜನೆ ಆಮೆಗತಿಯಲ್ಲಿ ನಡೆಯುತ್ತಿದ್ದು ಕಳೆದ 5 ವರ್ಷಗಳಿಂದ ಕಾಮಗಾರಿ ನಡೆಯುತ್ತಲೇ ಇದೆ. 3 ವರ್ಷಗಳಲ್ಲಿ ಪೂರ್ಣಗೊಳ್ಳಬೇಕಿದ್ದ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಸ್ಥಳೀಯ ಶಾಸಕರ ನಿರ್ಲಕ್ಷ್ಯದಿಂದ 22 ಗ್ರಾಮಗಳ ರೈತರು ಜಮೀನುಗಳಲ್ಲಿ ಕಳೆದ 5 ವರ್ಷಗಳ ಹಿಂದೆ ಜಮೀನುಗಳಲ್ಲಿ ತಗ್ಗು ತೆಗೆದು ಬಿಟ್ಟ ಪರಿಣಾಮ ಜಮೀನುಗಳು ಬಿತ್ತನೆಗೆ ಯೋಗ್ಯವಿಲ್ಲ. 2017 ಜುಲೈನಲ್ಲಿ ಅಥಣಿ ತಾಲೂಕಿನ ಮದಭಾವಿ ಗ್ರಾಮದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಕಾಗವಾಡ ಮಾಜಿ ಶಾಸಕ ರಾಜು ಕಾಗೆ, ಮಾಜಿ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ, ಮಾಜಿ ಶಾಸಕ ಶಹಜಹಾನ್ ಡೋಂಗರ್ಗಾಂವ್ ನೇತೃತ್ವದಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಾಗಿತ್ತು. ಈ ಯೋಜನೆಯಿಂದ ಕಾಗವಾಡ ಮತ್ತು ಅಥಣಿ ತಾಲೂಕಿನ ಮದಭಾವಿ, ಹಣಮಾಪುರ, ತೇವರಟ್ಟಿ, ಜಂಬಗಿ, ಅರಳಟ್ಟಿ, ಬೊಮ್ಮನಾಳ್, ಸಂಬರ್ಗಿ, ಕಲ್ಲೂತಿ, ಶಿವನೂರ್, ಮಸರಗುಪ್ಪಿ, ಶಿರೂರ್, ಪಾಂಡೇಗಾಂವ್, ಕಿಳೆಗಾಂವ್, ಅಜೂರ್, ನಾಗನೂರ್ ಪಿಎ, ತಾಂಶಿ, ಕಿರನ್ಗಿ, ಬೇವನೂರ್, ಅನಂತಪುರ್, ಮಲಾಬಾದ್, ಬಳ್ಳಿಗೇರಿ, ಗುಂಡೇವಾಡಿ ಗ್ರಾಮಗಳು ನೀರಾವರಿ ಪಡೆಯಲಿವೆ. ಆದರೆ ಸರ್ಕಾರದ ನಿರ್ಲಕ್ಷ್ಯತನ ಮತ್ತು ಭೂಸ್ವಾಧೀನ ಹಣ ರೈತರಿಗೆ ಬರದೇ ಇರುವುದರಿಂದ ಕಾಮಗಾರಿ ಆಮೆಗತಿಯಲ್ಲಿ ನಡೆಯುತ್ತಿದೆ. ಕಾಮಗಾರಿ ಕೆಲಸ ಇನ್ನೂ 30% ಹೆಚ್ಚು ಬಾಕಿ ಇರುವುದರಿಂದ ಈ ಭಾಗದ ರೈತರು ಕಳೆದ 5 ವರ್ಷಗಳಿಂದ ಇಲ್ಲಿನ ರೈತರಿಗೆ ಬೆಳೆ ಬೆಳೆಯಲು ಅಸಾಧ್ಯವಾಗಿದ್ದು, ಈ ಬಗ್ಗೆ ಜನಪ್ರತಿನಿಧಿ ಮತ್ತು ಅಧಿಕಾರಿಗಳನ್ನ ಕೇಳಿದ್ರೆ ಕೊರೋನಾ ಕುಂಟು ನೆಪ ಹೇಳುತ್ತಾರೆ. ಸ್ಥಳೀಯವಾಗಿ ಬಸವೇಶ್ವರ ಏತ ನೀರಾವರಿ ಯೋಜನೆ ಅಧಿಕಾರಿಗಳ ಕಚೇರಿ ಇಲ್ಲ,
ಕುಂದು ಕೊರತೆಗಳನ್ನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕೆಂದರೆ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿ ಬಾಗಲಕೋಟೆಯಲ್ಲಿ ಇರುವುದರಿಂದ ಈ ಭಾಗದ ರೈತರಿಗೆ ಅನಾನುಕೂಲವಾಗಿದೆ. ಕೆಳೆಗಾಂವ್ ಯಾತ ನೀರಾವರಿ ಪ್ರಾಜೆಕ್ಟ್ ಇದು ಸುಮಾರು 2013ನೇ ಇಸ್ವಿಯಿಂದ ಶುರುವಾಗಿದ್ದು 17ನೇ ಸಾಲಿನವರೆಗೆ ಇದು ಕಾಮಗಾರಿ ಮುಗಿಬೇಕಾಗಿತ್ತು. ಇಲ್ಲಿ ರೈತರಿಗೆ ಯಾವುದೇ ರೀತಿಯಾದ ಪರಿಹಾರ ಇದುವರೆಗೆ ಇನ್ನೂ ಬಂದಿಲ್ಲ. ಶಾಸಕರು, ಸ್ಥಳೀಯ ಶಾಸಕರಾಗಲಿ ಸಚಿವರಾಗಲಿ ಪದೇ ಪದೇ ಅಧಿಕಾರಿಗಳನ್ನು ಒಳಗೊಂಡು ಸಭೆ ಆಯಿತು. ಜೂನ್ 15ನೇ ತಾರೀಕು ನೀರು ಬಿಡ್ತೀವಿ, 20ನೇ ತಾರೀಕು ನೀರು ಬಿಡ್ತೀವಿ ಅಂತ ಸುಳ್ಳು ಸುದ್ದಿಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿಸಿದರು. ಯಾವುದೇ ಪರಿಹಾರ ಕೊಟ್ಟಿರೋದ್ರಿಂದ ರೈತ ಇವತ್ತು ಉಪವಾಸದಾನು. ದಯವಿಟ್ಟು ನಾವು ಮುಖ್ಯಮಂತ್ರಿಗಳಿಗೆ ಅಥವಾ ಡಿ ಸಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ವಿ, ಆದಷ್ಟು ಜಲ್ದಿ ತ್ವರಿತಗತಿಯಲ್ಲಿ ರೈತರಿಗೆ ಪರಿಹಾರವನ್ನು ಒದಗಿಸಿಕೊಡ್ಬೇಕು. ಹಣ ಸರ್ಕಾರ ಕೊಟ್ಟಿದ್ದೆ, ಆದರೆ ಇಲ್ಲಿ ಯಾಕೆ ಒದಗಿಸಿಲ್ಲ, ಮಧ್ಯವರ್ತಿಗಳು ಇದ್ರಾಗ ಎಂಟ್ರಿ ಅದಾರು, ಅವ್ರದ್ದು ಕುಮ್ಮಕ್ಕೈತೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ದಯವಿಟ್ಟು ಡಿ ಸಿ ಸಾಹೇಬ್ರಿಗೆ ಮನವಿ ಮಾಡ್ತೀವಿ, ಇದು ಏನು ಸಮಸ್ಯೆ ಐತೆ ಅನ್ನೋದು ತಿಳ್ಕೊಂಡು ಆದಷ್ಟು ಜಲ್ದಿ ರೈತರಿಗೆ ಒಂದು ಪರಿಹಾರ ಕೊಡಿಸ್ಬೇಕಂತ ಹೇಳಿ ಮಾಧ್ಯಮದ ಮುಖಾಂತರ ಕೇಳ್ಕೊಂಡು. ಒಟ್ಟಿನಲ್ಲಿ 3 ವರ್ಷದಲ್ಲಿ ಮುಗಿಯಬೇಕಿದ್ದ ಕಾಮಗಾರಿ 5 ವರ್ಷ ಕಳೆದರೂ ಬಸವೇಶ್ವರ ಏತ ನೀರಾವರಿ ಯೋಜನೆ ಮುಗಿಯದೇ ಇರುವುದರಿಂದ 22 ಗ್ರಾಮಗಳ ರೈತರು ಕಷ್ಟ ಅನುಭವಿಸುವಂತಹ ಪ್ರಸಂಗ ಎದುರಾಗಿದ್ದು, ಇದ್ದ ಅಲ್ಪ ಸ್ವಲ್ಪ ಜಮೀನು ಕೂಡ ಕಾಲುವೆ ನಿರ್ಮಾಣಕ್ಕೆ ಹೋಗಿದ್ದು, ಆದಷ್ಟು ಬೇಗನೆ ಕಾಮಗಾರಿ ಮುಗಿಸಿ ಈ ಭಾಗದ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸಬೇಕಿದೆ. ಶಿವಕುಮಾರ್ ದಳವಿ, ಸತ್ಯಂ ನ್ಯೂಸ್, ಚಿಕ್ಕೋಡಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.